ಆನ್ಲೈನ್ ಜೂಜಿನ ಹುಚ್ಚಿಗೆ ಬಿದ್ದು ಕಳ್ಳತನವನ್ನ ಮಾಡಿದ್ದಾನೆ. 3 ಕೆಜಿ ಬೆಳ್ಳಿಯನ್ನ ಕದ್ದು ಮಾರಾಟ ಮಾಡಿ ಟೆಂಪಲ್ ರನ್ ಅನ್ನ ಮಾಡಿದ್ದಾನೆ ಕಳ್ಳ. ಜೂಜಿನ ಸಕ್ಸಸ್ಗಾಗಿ ದೇವಸ್ಥಾನವನ್ನ ಸುತ್ತಾಟ ಮಾಡಿದ್ದಾನೆ ಆರೋಪಿ. ಆನ್ಲೈನ್ ಜೂಜಿನ ಹುಚ್ಚಿಗೆ ಬಿದ್ದು ಲಾಸ್ ಮಾಡಿಕೊಂಡಿದ್ದ ನರೇಶ್ ಈ ಕಾರಣಕ್ಕೆ ತಾನು ಕೆಲಸವನ್ನ ಮಾಡ್ತಿದ್ದ ಅಂಗಡಿಗೆ ಕನ್ನವನ್ನ ಹಾಕ್ತಿದ್ದ ಆರೋಪಿ. ಸ್ನೇಹಿತ ಕುಲ್ದೀಪ್ ಜೊತೆ ಸೇರಿ 3 ಕೆಜಿ ಆಭರಣವನ್ನು ಕದ್ದು ಮಾರಾಟವನ್ನು ಮಾಡಿದ್ದಾನೆ. ಬಂದ ಹಣದಲ್ಲಿ ಉಜ್ಜಯಿನಿ ಪ್ರಯಾಗ್ರಾಜ್ ದೇವಸ್ಥಾನವನ್ನ ಸುತ್ತಾಟವನ್ನು ಮಾಡಿದ್ದಾನೆ. ರಾಜಸ್ಥಾನದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನೋರ್ವ ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಪೊಲೀಸರು. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರೋದು. ಈ ಆನ್ಲೈನ್ ಜೂಜ್ ಅನ್ನೋದೇನಿದೆ ಇದೊಂಥರ ಅಡಿಕ್ಷನ್ ಇದ್ದಾಗೆ. ಅದರಲ್ಲಿ ಒಮ್ಮೆ ಬಿದ್ದುಬಿಟ್ರೆ ಅದು ಯಾವ ಹಂತಕ್ಕಾದರೂ ಕೂಡ ತಲುಪುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಸೊ ಆನ್ಲೈನ್ ಜೂಜಿನ ಹುಚ್ಚಿಗೆ ಬಿದ್ದು ಕಳ್ಳತನವನ್ನು ಮಾಡಿರೋದು. 3 ಕೆಜಿ ಬೆಳ್ಳಿಯನ್ನ ಕದ್ದು ಮಾರಾಟ ಮಾಡಿ ಟೆಂಪಲ್ ರನ್ ಅನ್ನು ಮಾಡಿದಾನೆ ಕಳ್ಳ. ಜೂಜಲ್ಲಿ ಸಕ್ಸಸ್ ಮಾಡಬೇಕು, ದುಡ್ಡನ್ನು ಮಾಡಬೇಕು, ಅತಿ ಆಸೆಯನ್ನು ಪಟ್ಟು 3 ಕೆಜಿ ಬೆಳ್ಳಿಯನ್ನ ಕದ್ದು ಮಾರಾಟ ಮಾಡಿ ಅದನ್ನು ಆನ್ಲೈನ್ ಜೂಜಿಗೆ ತೊಡಗಿಸಿಕೊಂಡಿರೋದು. ಇನ್ನು ಲಾಸ್ ಆಗದಂತೆ ಜೂಜ್ ಸಕ್ಸಸ್ಗಾಗಿ ದೇವಸ್ಥಾನದ ಸುತ್ತಾಟವನ್ನು ಮಾಡಿದ್ದ ಆರೋಪಿ ತನ್ನ ಏನು ಕೆಲಸವನ್ನು ಮಾಡ್ತಿದ್ದ ಆ ಒಂದು ಅಂಗಡಿಯಲ್ಲೇ ಕನ್ನ ಹಾಕಿದಾನೆ ಈ ಆರೋಪಿ. ಸ್ನೇಹಿತ ಕುಲ್ದೀಪ್ ಜೊತೆ ಸೇರಿ 3 ಕೆಜಿ ಆಭರಣವನ್ನು ಕದ್ದು ಮಾರಾಟವನ್ನು ಮಾಡಿದ್ದಾನೆ. ಬಂದ ಹಣದಲ್ಲಿ ಉಜ್ಜಯಿನಿ ಪ್ರಯಾಗ್ರಾಜ್ ದೇವಸ್ಥಾನವನ್ನು ಜೂಜಿನಲ್ಲಿ ಸಕ್ಸಸ್ ಆಗಲಿಕ್ಕೆ ಸುತ್ತಾಟವನ್ನು ಮಾಡಿದ್ದಾನೆ. ರಾಜಸ್ಥಾನದಲ್ಲಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನೋರ್ವ ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಪೊಲೀಸರು. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು.